ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಏನು ಹೇಳಬೇಕಪ್ಪ ಅಂತಂದ್ರೆ ನನಗರ ಭಾಳ ಬೇಸರ ಆಗೈತಿ. ಯಾಕಂತಂದ್ರೆ ನೋಡ್ರಿ, ನಾವು ರೂಮ ಡೈಲಿ ಕ್ಲೀನ್ ಮಾಡಿದ್ರು ಮತ್ತು ಇಷ್ಟು ಹರಿವೆ ಬಿಟ್ಟಿರ್ತೈತೆ ನಮ್ಮ ರೂಮ್. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು. ನೋಡಿದ್ರಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡೋಣ. ನಮ್ಮ ಲಾಲಿ ಎಲ್ಲದ ಅಂತಂದ್ರೆ ತೋರಿಸ್ತೇನೆ ಬರ್ರಿ. ನಮ್ಮ ಲಾಲಿ ಇವತ್ತು ಏನು ಮಾಡತ್ತ ಅಂತ. ಮಮ್ಮಿ ಕುಂತಾರ್ರಿ, ಟಿ ವಿ ನೋಡತ್ತವು. ಇದೆಲ್ಲಾನು ಕ್ಲೀನ್ ಮಾಡಿಬಿಡೋಣ ಪಟ್ನ. ನೋಡ್ರಿ, ಪ್ರೆಗ್ನೆನ್ಸಿ ಡಿಲಿವರಿ ಅಂದ್ರೆ ಭಾಳ ಈಸಿ ಅನ್ಕೊಂಡ್ಬಿಟ್ಟಿದ್ನಿ. ಬಟ್ ನಂಗೆ ಪ್ರೆಗ್ನೆನ್ಸಿದಾಗ ಏನಷ್ಟು ಪ್ರಾಬ್ಲಮ್ ಅನಿಸಿದ್ದು ಯಾವಾಗಪ್ಪ ಅಂತಂದ್ರೆ ಯಾವಾಗ ನನಗೆ 7 ತಿಂಗಳು ಸ್ಟಾರ್ಟ್ ಆತ್ಲ ಅವಾಗ. ಯಾಕಂದ್ರೆ ಒಟ್ಟು ನಿದ್ದೆ ಬರ್ತಿರ್ಕಿಲ್ಲ ನಂಗೆ. ಬರೀ ಎಚ್ಚರ ಇರೋದು, ಆಮೇಲೆ ರಾತ್ರಿ ಮಕ್ಕೋದ್ರಿಕಿಲ್ಲ, ಬೆಳಗ್ಗೆ ಒಟ್ಟು ನಿದ್ದೆ ಬರ್ತಿರ್ಕಿಲ್ಲ. ಹಿಂಗ್ಯಾಕ ಅಂತ ಹೇಗೆ ಅನ್ಕೊಂಡು ಒಬ್ಬರು ನಿದ್ದೆ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತಂದರು. ಸೊ ಇರಲಿ ಅಂತ ಹೇಗೆ ರಾತ್ರಿ ಅದು 2 ಗಂಟೆ 3 ಗಂಟೆ ಮುಗ್ಕೊಂಡು ಮತ್ತು 4 ಗಂಟೆಗೆ ಎಚ್ಚರಾಗೇ ಬಿಡ್ತಿತ್ತು. ಸೊ ಅದೊಂಥರ ಆಯ್ತು ರೀ. 7 ತಿಂಗಳು ಹಂಗೆ 8 ಕಂಟಿನ್ಯೂ ಹಂಗೈತಿ. 7 ತಿಂಗಳಿಂದ ನನಗೆ ಡಿಲಿವರಿ ಆಗೋವರೆಗೂ ನಾನು ನೆಟ್ಟಗೆ ನಿದ್ದೆ ಮಾಡಿಲ್ಲ. ಹಂಗೆ ಅಂತದ್ರಾಗ ದಿವ್ಸ ಸಮೀಪ ಬಂದಂಗೆ 9ರಾಗಂತರೂ ಯಾವ ಡಿಲಿವರಿ ಆಗ್ತೈತೇನೋ ಏನಾಗ್ತೈತೇನೋ ಅಂತ ಈಗ ಸ್ವಲ್ಪ ಕ್ಯೂರಿಯಾಸಿಟಿನೂ ಇತ್ತು, ಹೆದರಿಕೆನೂ ಇತ್ತು. ಸೊ ಅವಾಗೂ ಚಂದ ಕಂತೊಂಬ ನಿದ್ದೆ ಆಗಿಲ್ಲ. ಅವಾಗೆಲ್ಲ ಆಯ್ತು. ಇನ್ನು ಡಿಲಿವರಿ ಆಗೈತಿ, ಚಂದ ರೆಸ್ಟ್ ಸಿಗ್ತೈತಪ್ಪ, ಚಂದ ನನ್ನ ಬಾಣಂತನ ಆಗ್ತೈತೆ ಅಂತಂದ್ರೆ ಬಾಣಂತನ ಏನು ಚಂದ ಆಗತೈತಿ. ಆದ್ರೆ ನಮ್ಮ ಲಾಲಿ ನನಗೆ ಒಂದು ಸ್ವಲ್ಪ ಕೊಡಕತ್ತಿಲ್ಲ ರೀ. ಆಕಿ ಮಲ್ಕೊಳ್ಳೋ ಟೈಮಿಂಗ ಬೇರೆ, ನಾ ಮಲ್ಕೊಳ್ಳೋ ಟೈಮಿಂಗ ಬೇರೆ, ಆಕಿ ತಿನ್ನೋ ಟೈಮಿಂಗ ಬೇರೆ, ನನ್ನ ಟೈಮಿಂಗ ಬೇರೆ. ಎಲ್ಲ ಟೈಮಿಂಗ್ ಸೆಟ್ ಮಾಡ್ಕೋದ್ರೆ ನಿದ್ದೆ ಸೆಟ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಲಾಲಿ ಟೈಮಿಂಗ್ ಏನಪ್ಪ ಅಂತಂದ್ರೆ ಆಕಿ ಆರಾಮ ಬೆಳಿಗ್ಗೆ ಮುಕ್ಕೊಂಡ್ಬಿಡ್ತಾಳೆ ರೀ. ಒಂದು 7 ಗಂಟೆ 6 ಗಂಟೆ ಸುಮಾರು ಮುಕ್ಕೊಂಡ್ಬಿಡ್ತಾಳೆ. 6 ಗಂಟೆಗೆ ಮುಕ್ಕೊಂಡಂದ್ರೆ 8 ಗಂಟೆ ಮಟ್ಟ ಮುಕ್ಕೊಂಡು ಮತ್ತೆ ಹೇಳ್ತಾಳೆ, ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಮತ್ತು ಆಕಿಗೆ ಫೀಡ್ ಮಾಡಿದ್ಮೇಲೆ ಮತ್ತೆ ಮುಕ್ಕೊಂಡ್ಬಿಡ್ತಾಳೆ. ಹಂಗೆ 10 ಗಂಟೆ ಮಟ್ಟ ಒಂದು 2 ತಾಸಿಗೆ 3 ತಾಸಿಗೆ ಹೇಳ್ತಾಳೆ. ಬೆಳಗ್ಗೆ ನನಗೊಂದು ಸ್ವಲ್ಪ ನಿದ್ದೆ ಬರೋಂಗಿಲ್ಲ, ಆಕಿಗೆ ರಾತ್ರಿ ಸ್ವಲ್ಪ ನಿದ್ದೆ ಬರೋಂಗಿಲ್ಲ. ರಾತ್ರಿ ಎಲ್ಲ ಕುಂದಿರ್ಸ್ತಾಳೆ ರೀ. ಅದ್ರಾಗ ಹೋಗಿ ಸುಮ್ಮ ಆಟ ಆಡಿ ಏನು ಅನ್ಸಂಗಿಲ್ಲ. ಅದ್ರಾಗ ಕಿರಿಕಿರಿ ಮಾಡೋದು, ಅಳೋದು, ಬೆಳಗ್ಗೆಲ್ಲ ಮುಕ್ಕೊಂಡ್ಬಿಡ್ತಾಳೆ. ರಾತ್ರಿ ಆಕಿ ಏನು ಮಾಡ್ತಾಳೆ, ಚಂದ ಆಟ ಆಡ್ಕೊಂಡು ಒಂದು ಸ್ವಲ್ಪ ಆಟ ಆಡ್ತಾಳೆ, ಒಂದು ಸ್ವಲ್ಪ ಆಡ್ತಾಳೆ. ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ತಾಳೆ ನಮ್ಮ ಲಾಲಿ. ಅದ್ರಾಗ ಆಕಿಗೆ ಯಾರ ಮನೆಗೆ ಬಂದು ನೋಡಿ ಬೆಟ್ಟಾಗಿ ಹೋಗಿ ಆಕಿನ ಎತ್ಕೊಂಡು ಫೋಟೋದು ತಗೊಂಡ್ರಂದ್ರೂ ಮುಗಿದು ಹೋಯ್ತು. ದೃಷ್ಟಿಯೊಳಗೆ ಎಷ್ಟು ಥರ ದೃಷ್ಟಿ ಇದಲ್ಲ ಎಲ್ಲ ತೆಗೆದ್ರೂ ಆಕಿ ಒಂದು ಸ್ವಲ್ಪ ಶಾಂತ ಆಗಂಗಿಲ್ಲ. ಎಲ್ಲ ಕ್ಲೀನ್ ಮಾಡಿದೆ ನಾನು. ಕ್ಲೀನ್ ಮಾಡೋದು ಮುಂದೆ ನಮ್ಮ ಲಾಲಿ ಎದ್ದಾಳಕ್ಕೆ ಚಾಲೂ ಮಾಡಿಬಿಟ್ಲು. ಹಿಂಗಾಗಿ ಆಕಿನ ಕರ್ಕೊಂಬಂದು ಫೀಡ್ ಮಾಡಿ ಆಕಿನ ಮಲಗಿಸಿದ್ನಿ. ನೋಡಿರಿ, ಮತ್ತೆ ಇಷ್ಟು ಕ್ಲೀನ್ ಆಗೈತಿ, ಮತ್ತು ಹೊರಗೆ ಬಿಡ್ತೈತಿ. ಅದ್ರ ಲೈಟ್ ಬೇರೆ ಹೋದು. ಈಗ ಬರ್ರಿ ಹೊರಗೆ ಹೆಂಗೈತಿ ನೋಡೋಣ ವೆದರ್. ಇವತ್ತು ಸ್ವಲ್ಪ ಮಳೆ ಆಗಾಕತ್ತೈತ್ರಿ. ಮಳೆಯಾಗಿ ಹೋಗೈತಿ ನೋಡ್ರಿ. ಹಿಂಗೆ ಇದ್ದಿದ್ದಕ್ಕೆ ನಮ್ಗೆ ಥಂಡಿ ಭಾಳ ಹತ್ತೈತಿ. ನಮ್ಮ ಮಮ್ಮಿ ನೋಡ್ರಿ ಜೋಳ ಅದು ಹಸರು ಮಾಡತ್ತಾರು. ಇಷ್ಟೆಲ್ಲ ಇದ್ದರೂ ಥಂಡಿ ಭಾಳ ಇದ್ದರೂ ನಮ್ಮ ಲಾಲಿ ಒಂದು ಸ್ವಲ್ಪ ಸ್ವೆಟ್ರ್ ಸಾಕ್ಸ್ ಏನು ಹಾಕೊಳಂಗಿಲ್ಲ. ಹಂಗೆ ನಾವು ಬಿಡಂಗಿಲ್ಲ. ರಾತ್ರಿ ಅಕ್ಕಿ ಮಲ್ಕೊಂಡು ಮೇಲೆ ಹಾಕಿರ್ತೀವಿ ನೋಡ್ರಿ. ಹಿಂಗೈತಿ ಮನೆ ಕಡೆ ಎಲ್ಲ ವಾತಾವರಣ. ತಂಪು ಐತ್ರಿ. ಚಹಾ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ರೀ, ಬಟ್ ಲೈಟ್ ಹೋಗ್ಯಾವು. ಹಿಂಗಾಗಿ ಕುಂತೇವಿ. ನಮ್ಮ ಪಾಪು ಮಕ್ಕೊಂಡೈತಿ. ಇನ್ನು ಲೈಟ್ ಯಾವ ಬರ್ತಾವೆ ಗೊತ್ತಿಲ್ಲ. ಫೈನಲಿ ಲೈಟ್ ಬಂದಾವ್ರಿ. ನಮ್ಮ ಅದ್ಯ ಬಂದಾಳ ನಮ್ಮ ಲಾಲಿನ ಆಟ ಆಡ್ಸಕ್ಕಂಥೇಳಿ. ನಮ್ಮ ಲಾಲಿ ಇನ್ನೂ ಮಕ್ಕೊಂಡಾಡ್ರಿ ನೋಡ್ರಿ. ಈಕಿನ ಅದ್ಯ ಮಮ್ಮಿ ಎರ್ಯಾಕಂತ ಹೇಳಿ ನೀರು ಇಡಾತಾರು. ಮ್ಯಾಲೆ ಟಾಕ್ಯದ ನೀರಿಲ್ಲ ಅಂತ ಹೇಳಿ ನೀರು ಚಾಲೂ ಮಾಡ್ಯಾರ್ರಿ. ಇನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ತಾರು. ಇನ್ನು ನೀರು ತುಂಬಿದ ಮೇಲೆ ಪಟ ನೀರು ಇರ್ತಾರೆ. ನಮ್ಮ ಮಮ್ಮಿ ಬಿಸಿ ನೀರು ಜಳಕ ಮಾಡಬೇಕು. ಇಲ್ಲೇ ಚಹಾ ರೆಡಿ ಆಗತೈತಿ. ಇನ್ನು ಚಹಾ ಕುಡಿಬೇಕ್ರಿ. ಲಾಲಿಪಾಪ್ ಇದು ಹೊಳ್ಳಾಡಕತ್ತೈತಿ. ಹಿಂಗೆ ದೂಸೆಲ್ಲ ಆಟ ಆಡ್ತಾಳ್ರಿ ಈಕಿ. ರಾತ್ರಿ ನನಗೆ ಕುಂದಿರ್ಸ್ತಾಳು. ಸೊ ಗೈಸ್, ನೋಡಿದ್ರಲ್ಲ ನಾ ಇವತ್ತಿನ ಡೇ ಏನೇನು ಮಾಡಿದೆ, ಹೆಂಗಿತ್ತು ನನ್ನ ಡೇ ಅಂತ ಹೇಗೆಸ. ಹೋಪ್ ನನ್ನ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಗೆಸ ಅನ್ಕೊತೀನಿ. ಮತ್ತು ಮುಂದಿನ ಲಾಗ್ನ ಸಿಗ್ತೀನಿ. ಇನ್ನು ಡೈಲಿ ಲಾಗ್ ಹಾಕ್ತೇನೆ ರೀ ನಾನು ನಮ್ಮ ಲಾಲಿ ಜೊತೆ. ನಂಗೆ ಎಲ್ಲರೂ ಹೆಂಗೆ ಸಪೋರ್ಟ್ ಮಾಡಲ್ಲ ಹಿಂಗೆ ಸಪೋರ್ಟ್ ಮಾಡ್ಕೊತ ಬರ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ಮತ್ತು ನೆಕ್ಸ್ಟ್ ಲಾಗ್ನಾಗ ಸ್ಪೆಷಲ್ ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಇನ್ನೂ ಯಾರ್ಯಾರು ಹೊಸವಾಗಿ ನೋಡಕತ್ತೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.